ಡೈರೆಕ್ಟ್ ಆಗಬೇಕು. ಯಾಕೆಂದರೆ ಹುಣಸೂರು ಕೃಷ್ಣಮೂರ್ತಿ ಇಸ್ ಎ ಡೈರೆಕ್ಟರ್. ಅವ್ರ ಹತ್ರ ಬೆಳೆದು ಬಂದವನು. ನಮ್ಮ ಗುರುಗಳು ಸಿದ್ಧಲಿಂಗಯ್ಯ ಅವ್ರು ಡೈರೆಕ್ಟ್ರು. ಆಮೇಲೆ ಗೀತಾ ಪ್ರಿಯ, ಆಮೇಲೆ ವಿಜಯ ರೆಡ್ಡಿ ಜೊತೆ ವರ್ಕ್ ಮಾಡಿದೆ, KS ದಾಸ್. 5 ಜನ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ರು. 5 ವಿಭಿನ್ನವಾದ ಅಭಿರುಚಿಗಳ ನಿರ್ದೇಶಕರು. ನಮ್ಮ ಕನ್ನಡ ಚಿತ್ರರಂಗದಲ್ಲೇ ನಿರ್ದೇಶಕ ಅಂದರೆ ಬೇರೆ ಯಾರೂ ಇಲ್ಲ, ಎಲ್ರಿಗೂ ಗೊತ್ತಿರೋದೆ ಅದು ಪುಟ್ಟಣ್ಣ ಕಣಗಾಲ್. ಅವ್ರ ನಿರೂಪಣೆ, ಅವರ ಚಿತ್ರಕಥೆ, ಅವ್ರ ಕತೆ ಸೆಲೆಕ್ಟ್ ಮಾಡೋದು, ಆಮೇಲೆ ನಟರ ಹತ್ರ ಕೆಲಸ ತೆಗೆಯೋದು, ಇವುಗಳೆಲ್ಲ ಪುಟ್ಟಣ್ಣ ಅವ್ರ ಹತ್ರ ನೋಡಿ ಕಲ್ತ್ಕೋಬೇಕು ಅನ್ನೋದು ಒಂದು ಆಸೆ ಇತ್ತು ನನಗೆ. ಈಗ ಸಿನಿಮಾ ಡೈರೆಕ್ಟರ್ ಆಗಿ ಫಸ್ಟ್ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿ ಮನ್ಸಿಗೆ ಬಂದಿದ್ದೆ ಯಾವಾಗ? ಪ್ರೊಡ್ಯೂಸ್ಗಿಂತ ಹೆಚ್ಚಾಗಿ ಡೈರೆಕ್ಷನ್ ಮಾಡಬೇಕು ಅನ್ನೋದಿತ್ತಲ್ಲ. ಡೈರೆಕ್ಷನ್ ಆದ್ಮೇಲೆ ತಾನೇ ಪ್ರೊಡಕ್ಷನ್ ಆಗ್ಬೇಕು. ಮೊದಲೇನೆ ಪ್ರೊಡ್ಯೂಸರ್ ಕೆಲವರು ಆಗ್ಬಿಡ್ತಾರೆ, ಪ್ರೊಡ್ಯೂಸರು ಇದಾಗ್ಬಿಡ್ತಾರೆ. ಬಟ್ ನನ್ಗೇನು ಅನ್ನಿಸ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಬೇಕು. ಯಾಕೆಂದ್ರೆ ಹುಣಸೂರು ಕೃಷ್ಣಮೂರ್ತಿ ಇಸ್ ಎ ಡೈರೆಕ್ಟರ್. ಅವ್ರ ಹತ್ರ ಬೆಳೆದು ಬಂದವನು. ನಮ್ಮ ಗುರುಗಳು ಸಿದ್ಧಲಿಂಗಯ್ಯ ಅವ್ರು ಡೈರೆಕ್ಟ್ರು. ಆಮೇಲೆ ಗೀತಾ ಪ್ರಿಯ, ಆಮೇಲೆ ವಿಜಯ ರೆಡ್ಡಿ ಜೊತೆ ವರ್ಕ್ ಮಾಡಿದೆ, KS ದಾಸ್. 5 ಜನ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ರು. 5 ವಿಭಿನ್ನವಾದ ಅಭಿರುಚಿಗಳ ನಿರ್ದೇಶಕರು. ಒಂದು ಆಸೆ ಇತ್ತು ನನಗೆ, ಏನಂತ ಹೇಳಿದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ನಿರ್ದೇಶಕ ಅಂದರೆ ಬೇರೆ ಯಾರೂ ಇಲ್ಲ, ಎಲ್ರಿಗೂ ಗೊತ್ತಿರೋದೆ ಅದು ಪುಟ್ಟಣ್ಣ ಕಣಗಾಲ್. ಅವ್ರ ಹತ್ರ ನಾನು ಒಂದು ಪಿಕ್ಚರ್ ಕೆಲಸ ಮಾಡಬೇಕು ಅಂತ. ಯಾಕೆಂದ್ರೆ ಅವ್ರದ್ದು ಆದರೆ ಒಂದು ವಿಭಿನ್ನವಾದ ಶೈಲಿ, ಅವ್ರ ನಿರೂಪಣೆ, ಅವರ ಚಿತ್ರಕಥೆ, ಅವ್ರ ಕತೆ ಸೆಲೆಕ್ಟ್ ಮಾಡೋದು, ಆಮೇಲೆ ನಟರ ಹತ್ರ ಕೆಲಸ ತೆಗೆಯೋದು, ಇವುಗಳೆಲ್ಲ ಪುಟ್ಟಣ್ಣ ಅವ್ರ ಹತ್ರ ನೋಡಿ ಕಲ್ತ್ಕೋಬೇಕು ಅನ್ನೋದು ಒಂದು ಆಸೆ ಇತ್ತು ನನಗೆ. ಸೊ ಬಹಳ ಆಗಿ ಒಂದ್ಸತಿ ಅವರು ಇಲ್ಲಿ ಇದಲ್ಲಿದ್ರು, ವುಡ್ಲ್ಯಾಂಡ್ಸ್ ಅಲ್ಲಿ ಇದ್ರು, ಈ ಊರಲ್ಲಿ ಬೆಂಗಳೂರಲ್ಲಿ, ಚೆನ್ನೈಲಿ ಸಾರಿ ಮದ್ರಾಸ್ ವುಡ್ಲ್ಯಾಂಡ್ಸ್ ಅಲ್ಲಿ ಇದ್ರು. ವುಡ್ಲ್ಯಾಂಡ್ಸ್ ಇಂದ ಹೋಗಿ ಅವ್ರನ್ನ ಭೇಟಿ ಮಾಡಬೇಕು ಅಂದ್ಬಿಟ್ಟು ಬೆಳಗಾಗಿ ಎದ್ದೇನೆ ಹೋಗಿ ಅವ್ರ ರೂಮ್ಗೆ ಹೋಗಿ ಬಾಗಲ್ ತಟ್ಟೆ, ಬನ್ನಿ ಬಾಬಾರ್ಗೋ ಅಂದ್ರು. ಚೆನ್ನಾಗಿ ಗೊತ್ತು. ಕೂತ್ಕೊ ಅಂದ್ರು ಏಕವಚನದಲ್ಲೇನೆ. ಕಾರಣ ಏನು ಅಂತ ಹೇಳಿದ್ರೆ ಪುಟ್ಟಣ್ಣ ಕಣಗಲ್ಲು, ಆಮೇಲೆ ಕಣಗಲ್ ಪ್ರಭಾಕರ್ ಶಾಸ್ತ್ರಿ, ಹುಣಸೂರು ಕೃಷ್ಣಮೂರ್ತಿಗಳಿಗೆ ಎಲ್ರಿಗೂ ಒಂದು ರೀತಿ ಸಂಬಂಧ ಅಲ್ಲ, ನೆಂಟಸ್ತಿಗೇನೂ ಅಲ್ಲ, ನಾಟಕದ ಸಂಬಂಧ. ಕಣಗಲ್ ಪ್ರಭಾಕರ್ ಶಾಸ್ತ್ರಿಗೂ ಹುಣಸೂರ್ಗೂ. ಕಾರಣ ಏನಂತ ಹೇಳಿದ್ರೆ ನಾಟಕದಲ್ಲ ಪಾರ್ಟ್ ಮಾಡೋರು. ಹುಣಸೂರು ಅವ್ರಿಗೆ ಒಬ್ಬ ತಮ್ಮ ಇದ್ದ, ಗೋಪಿನಾಥ್ ಅಂತ. ಅವರು ಗೀಟಕದೆಲ್ಲ ಪಾರ್ಟ್ ಮಾಡ್ತಿದ್ರು, ನಾಟಕದಲ್ಲೇ ಪಾರ್ಟ್ ಮಾಡ್ತಿದ್ದವರು ಗೋಪಿನಾಥ್ ಅನ್ನೋರು. ಅವರು ಪುಟ್ಟಣ್ಣ ಕಣಗಲ್ಲು, ಪ್ರಭಾಕರ್ ಶಾಸ್ತ್ರಿ ಎಲ್ಲರೂ ಒಂದು ರೀತಿ 1 ವರ್ಷ 2 ವರ್ಷದಲ್ಲೇ ವ್ಯತ್ಯಾಸದಲ್ಲಿದ್ದು ನಾಟಕದಲ್ಲಿ ಪಾರ್ಟ್ ಮಾಡ್ತಿದ್ದವರು. ಹೀಗೆ ನಾಟಕದಲ್ಲಿ ಪಾರ್ಟ್ ಮಾಡ್ತಾರೆ. ಒಂದ್ಸತಿ ನಾಟಕದ ಕ್ಯಾಂಪ್ ಅನ್ನೊಂದು ಊರಿಗೆ ಹೋಗ್ತಾ ಇರುತ್ತಲ್ಲ, ಟಿ ನರಸೀಪುರಕ್ಕೆ ಹೋಯ್ತು. ಆ ಟಿ ನರಸೀಪುರಕ್ಕೆ ಹೋಗಿ ಒಂದು ಯಾವುದೋ ನಾಟಕದ ಮಂಡಲ ಅನಿಸ್ತು. ಅವಾಗೆಲ್ಲ ಏನು ಅಂತ ಹೇಳಿದ್ರೆ ಏನು ಬಾತ್ರೂಮ್ ಇರ್ತಿರ್ಲಿಲ್ಲ, ಏನೂ ಇಲ್ಲ, ಏನಿಲ್ಲ. ಎಲ್ಲರೂ ಹೋಗೋದು, ನದಿಗೆ ಹೋಗೋದು, ನದಿಲಿ ಸ್ನಾನ ಮಾಡೋದು, ಬರೋದು, ಬಟ್ಟೆ ಹಾಕೊಳ್ಳೋದು, ಬರೋದು ಆ ಥರ. ಈ ಥರದಲ್ಲಿ ನಾಟಕದ ಕಂಪನಿ ಇದ್ದವರೆಲ್ಲಾನು ಟಿ ನರಸೀಪುರದಕ್ಕೆ ಹೋಗಿದ್ದಾರೆ, ನದಿಗೆ ಹೋಗಿದ್ದಾರೆ. ಅಲ್ಲಿ ನದಿಲಿ ಸ್ನಾನ ಎಲ್ಲ ಮಾಡ್ಕೊಂಡಿದ್ದಾರೆ. ನಮ್ಮ ಚಿಕ್ಕಪ್ಪ ಅವರು ಅಂದರೆ ಗೋಪಿನಾಥ್, ಹುಣಸೂರು ಅವ್ರ ತಮ್ಮ, ಅವರು ಕೂಡ ಸ್ನಾನ ಮಾಡಿ ಈಜು ಎಲ್ಲ ಆಗಿ ಅವರು ಹೊರಗಡೆ ಬಂದಿದ್ದಾರೆ. ಇನ್ನೊಂದು ಈ ನಾಟಕದ ತಂಡ ಹೋಗಿದ್ದಾನೆ. ಬಾರ ಇಲ್ಲ ಆಯ್ತು ಕಣ, ನಂದೆಲ್ಲ ಮಾಡಿದ್ದೀನಿ ನಾನು, ನಂದಾಯ್ತು, ನೀವು ಈಜು ಕೊಡಿ ಅಂತಂದ್ರೆ. ಇಲ್ಲ ಬಾರ ನಮ್ಮ ಜೊತೆ ಇನ್ನೊಂದು ಈಜು ಅಂದರು. ಸರಿ ಎಲ್ಲರೂ ಕರೀತಾರಲ್ಲ, ಜೊತೆಲಿ ಹೆಂಗಸರೆಲ್ಲ ಇದ್ದರು. ಬನ್ನಿ ಗೋಪಿನಾಥ್ ಅಂತ ತಕ್ಷಣ ಇವರು ಹೋದ್ರು, ನೀರಿಗೆ ಇಳಿದ್ರು. ಸ್ವಲ್ಪ ಇಳ್ದೆಲ್ಲ ಮಾಡ್ತಾರೋ, ಏನಾಯ್ತು ಏನು ಕತೆನೋ. ಹೋಗಿದ್ದೀನಿ, ಒಂದು ಸುಳಿಲ್ ಸಿಕ್ಕಾಕೊಂಬಿಟ್ರು. ಸುಳಿಲ್ ಸಿಕ್ಕಾಕೊಂಡ ತಕ್ಷಣ ಆ ಸುಳಿ ವರ್ತನದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಕೆಳಗಡೆನೆ ಹೆಂಗ್ಬಿಟ್ಟು ಅವರು ಸಿಗಲೇ ಇಲ್ಲ ಮೇಲೆ. 1 ವಾರನೋ ಏನೋ ಹುಣಸೂರು ಕೃಷ್ಣಮೂರ್ತಿಗಳು, ನಮ್ಮ ತಂದೆ ಎಲ್ಲರೂ ಹೋಗಿ ಆ ಟಿ ನರಸೀಪುರದ ಪೂರ್ತಿ ಸ್ಟ್ರೆಚ್ಚು ಹುಡುಕಿದ್ರು, ಬಾಡಿ ಸಿಗಲೇ ಇಲ್ಲ, ಕೊನೆಗೂ ಸಿಗಲಿಲ್ಲ. ಸೊ ಇದು ಹುಣಸೂರು ಅವ್ರಿಗಿಂತ ಜೊತೆ ಎಲ್ರಿಗೂ ಒಂದು ರಿಲೇಶನ್ಶಿಪ್ ಇದೆಯಲ್ಲ, ಅದು ನನಗೂ ವರ್ಕೌಟ್ ಆಯ್ತು. ನನ್ನ ಕಂಡ್ರೂ ಪ್ರೀತಿ ಇತ್ತು ಪುಟ್ಟಣ್ಣವ್ರಿಗೆ. ಸರ್ ಕಾಫಿ ತರಿಸ್ಕೊಟ್ರು, ಕುಡ್ದೆ. ಏನು ಬಂದು ಭಾರ್ಗವ ಅಂದರು. ಸರ್ ನನಗೊಂದು ಆಸೆ ಇದೆ ಅಂದ. ಏನಪ್ಪ ನಿನ್ನ ಆಸೆ ಅಂದರು. ಇಲ್ಲ ಸರ್, ನೀವೇ ನನಗೆ ಆಸೆನ ಪೂರೈಸಬೇಕು, ತೀರಿಸ್ಬೇಕು ಅಂತ. ಏನು ಹೇಳಪ್ಪ ಅಂದ. ಏನಿಲ್ಲ ಸರ್, ನನ್ನ ಜೀವನದಲ್ಲಿ ಒಂದು ಆಸೆ ಇದೆ. ಏನು ಅಂತ ಹೇಳಿದ್ರೆ ನಿಮ್ಮ ಜೊತೆ ಒಂದು ಪಿಕ್ಚರ್ ಕೆಲಸ ಮಾಡಬೇಕು ಸರ್. ನನ್ನ ಜೊತೆ ಒಂದು ಪಿಕ್ಚರ್ ಕೆಲಸ ಮಾಡೋಕೆ ಈಗೇನು ಬುದ್ಧಿ ಇಲ್ವಾ ಅಂತ ಕೇಳಿದ್ರು. ಯಾಕೆ ಸರ್ ಅದ, ನೀನು
ಅವ್ರು ಹೇಳಿದ್ ಬಹಳ ಚೆನ್ನಾಗಿದೆ. ನೀನು ನಿರ್ದೇಶಕನಾಗಕ್ಕೆ ಯೋಗ್ಯತೆ ಪಡೆದಿರೋ ವ್ಯಕ್ತಿ, ನೀನು ನಿರ್ದೇಶಕನಾಗಬೇಕು. ನನ್ನ ಹತ್ರ ಬಂದು ಸಹ ನಿರ್ದೇಶಕನಾಗಬೇಡ, ಬೇಡ, ನೀನು ನಿರ್ದೇಶಕನಾಗು. ಆದ್ರಿಂದ ನಾನು ನಿನಗೆ ಪೂರ್ತಿ ಆಶೀರ್ವಾದ ಮಾಡ್ತಾ ಇದ್ದೀನಿ. ನನ್ನ ಜೊತೆ ನೀನು ಕೆಲಸ ಮಾಡೋದು ಬೇಡ, ನೀನು ಡೈರೆಕ್ಟರ್ ಆಗು, ಅಷ್ಟೇ ನನ್ನ ಆಸೆ ಅಂತ ಹೇಳಿದ್ರು. ಸರ್, ಒಂದೇ ಒಂದು ಪಿಕ್ಚರ್ ಕೊಡಿ ಸರ್, ಅಷ್ಟೇ, ಬೇರೆ ನಾ ಕೇಳೋದೇ ಇಲ್ಲ. ನೀನು ಆಮೇಲೆ ಇಟ್ಕೊಂಡು ಬಿಡಿ ನನ್ನ, ಅವೆಲ್ಲ ಬೇಡ, ನಾನು ಇಟ್ಕೊಳ್ಳೋದು ಇಲ್ಲ. ನೀನು ಡೈರೆಕ್ಟರ್ ಆಗ್ತೀಯ, ದಯವಿಟ್ಟು ಹೋಗು ಅಂತ ಆಶೀರ್ವಾದ ಮಾಡ್ಬಿಟ್ಟು ಕಾಫಿ ಕುಡ್ದ್ಯಾ ಅಂದರು. ಕುಡ್ದೆ ಅಂದರು. ಹೊರಡು ಅಂದರು. ಬಟ್ ಅದೊಂದು ಆಸೆ ಇತ್ತು ನನಗೆ, ಅವ್ರ ಹತ್ರ ಕೆಲಸ ಮಾಡಬೇಕು. ಆಗ್ಲಿಲ್ಲ. ಅದಕ್ಕೋಸ್ಕರನೇ ಕೊನೆಗೆ ನಾನು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ನಲ್ಲ, ಆ ಪ್ರೊಡ್ಯೂಸ್ ಮಾಡಿದಾಗ ಪುಟ್ಟಣ್ಣ ಅವ್ರು ಬರಬೇಕು ಅಂತ ಹೇಳಿದ್ದೇನೆ. ಪುಟ್ಟಣ್ಣ ಅವ್ರನ್ನ ನಾನು ಪ್ರೊಡ್ಯೂಸ್ ಮಾಡಿದ್ನಲ್ಲ, ಆ ಪಿಕ್ಚರ್ಗೆ ಪುಟ್ಟಣ್ಣ ಅವ್ರು ಕರೆದಿದ್ದೇನೆ. ಯಾವ ಪಿಕ್ಚರ್ ಅದು? ಪ್ರೀತಿ ವಾತ್ಸಲ್ಯದಲ್ಲಿ ಪುಟ್ಟಣ್ಣ ಅವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಅಲ್ಲ ಪೂರೈಸ್ಲಿಲ್ವಲ್ಲ, ಇನ್ನೇನು ಬಿಟ್ಟು ಹಂಗೆ ಬಂದೆ. ಆಮೇಲೆ ಒಂದು ಡೈರೆಕ್ಷನ್ ಮಾಡಬೇಕು ಅಂದಾಗ ನಮ್ಮ ದ್ವಾರಕೀಶ್ ಎಲ್ಲ ಕೆಲವೆಲ್ಲ ಕೋಬಾಯ್ ಕುಳ್ಳ, ಆಮೇಲೆ ಕುಳ್ಳ ಏಜೆಂಟ್, ಈ ಥರದ ಪಿಕ್ಚರ್ಗಳು ಮಾಡು ಅಂತ ಮಾಡು ನೀನು ಅಂತ. ನಾನು ಹೇಳಿದೆ, ನೋಡಪ್ಪ, ನಾನು ಆ್ಯಕ್ಷನ್ ಪಿಕ್ಚರ್ ಡೈರೆಕ್ಟರ್ ಅಲ್ಲ. ನಾನು ಮಾಡಿರೋದು, ನನಗೆ ಬಾಕಿಯಾಗಿರೋದು ಮೆಲೋ ಡ್ರಾಮಾ ಇರಬೇಕು, ಕಣ್ಣಲ್ಲಿ ಮನಸ್ಸು ತುಂಬಬೇಕು, ಆ ಥರದ್ದು ಪಿಕ್ಚರ್ ಮಾಡೋದು ನನಗೆ ಈ ಥರ ಆ್ಯಕ್ಷನ್ ಪಿಕ್ಚರ್ ಬೇಡ. ಯಾಕೆ ಅಂದರೆ ಆ್ಯಕ್ಷನ್ ಪಿಕ್ಚರು 1 ವಾರ 2 ವಾರ ಬಂಪರ್ ಆಗಿರುತ್ತೆ. ಆಮೇಲೆ 3 ವಾರ 4ನೇ ವಾರಕ್ಕೆ ಹೋಲ್ಡ್ ಫಿಗರ್ ಬಂದ್ಬಿಡುತ್ತೆ. ಚೆನ್ನಾಗಿ ಗೊತ್ತು ನನಗೆ. ಅದಕ್ಕೋಸ್ಕರ ಬೇಡ. ಅವನು 2-3 ಪಿಕ್ಚರ್ಗೆ ಆಫರ್ ಮಾಡ್ದ, ಬಿಟ್ಟ. ನಾನು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೆ. ಯಾಕೆಂದರೆ ಆ ದ್ವಾರಕೀಶ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನಗೆ ಒಂದು ಅನ್ನಕ್ಕೆ ದಾರಿ ತೋರಿಸಿದ ವ್ಯಕ್ತಿ ನನಗೆ. ನನ್ನ ಮೊದಲನೇ ಪಿಕ್ಚರ್ ಡೈರೆಕ್ಷನ್ ಕೊಟ್ಟಿದ್ದಲ್ದೇ, ನಾನು ಮೇಯರ್ ಮುತ್ತಣ್ಣಗೆ ಇಂಡಿಪೆಂಡೆಂಟ್ ಆಗಿ ಬಂದಾಗ, ಮದುವೆ ಮಾಡ್ಕೊಂಡು ಹೊರಗಡೆ ಬಂದಾಗ ಅವನ ಕಂಪನಿಲೇ ಕೆಲಸ ಕೊಟ್ಟಿದ್ದು. ಮೇಯರ್ ಮುತ್ತಣ್ಣದಲ್ಲಿ ಪ್ರೊಡಕ್ಷನ್ನು ನೋಡ್ಕೋತಾ ಇದ್ದೆ, ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ನನಗೆ ಮೊದಲು ನಾನು ಬೇರೆ ಮನೆ ಬಂದಾಗ, ನಾನು ಬೇರೆ ಮನೆ ಮಾಡಿದಾಗ ನನಗೆ ಈ ಒಂದು ಕಂಪ್ನಿನೇ ಸಿಕ್ಕಿದ್ದು. ಅವತ್ತೊಂದು ದಿವಸಕ್ಕೆ ನನಗೆ ಸಿಕ್ಕಿದ್ದು 4,000 ರೂಪಾಯಿ ಸಂಭಾವನೆ. ಏನೂ ಇಲ್ಲದೆ ಇದ್ದವನಿಗೆ 4,000 ರೂಪಾಯಿ ಸಿಗ್ತದು. ಸೊ ಅದು ದೊಡ್ಡ ಅಮೌಂಟ್ ಅದು. ಸೊ ಅದಕ್ಕೋಸ್ಕರ ಅದನ್ನು ನಾನು ಮರೆಯೋಕ್ಕಾಗಲ್ಲ, ಯಾವುದು ಆ ಪಿಕ್ಚರ್ಗಳನ್ನ ಮೇಯರ್ ಮುತ್ತಣ್ಣದಲ್ಲಿ. ಆಮೇಲೆ ಸರಿ, ಹೀಗೆ 2-3 ಕೊಟ್ಟ, ಅದನ್ನು ಬೇಡ ಅಂತಿದ್ದೆ. ಆಮೇಲೆ ಅಷ್ಟರಲ್ಲಿ ನಾನು ಕೂಡ ಬೇಕಾಷ್ಟು ಒಳ್ಳೊಳ್ಳೆ ಪಿಕ್ಚರ್ಗಳನ್ನ ಮಾಡಿಬಿಟ್ಟೆ. ಬೇಕಾಷ್ಟು ಎಷ್ಟು ಒಳ್ಳೊಳ್ಳೆ ಪಿಕ್ಚರ್ ಮಾಡಿದೆ ಅಂದರೆ, ರಾಜ್ಕುಮಾರ್ ಜೊತೆ ನಾನು ಹೀಗೆ ಮಾಡ್ತಾ ಇದ್ದಾಗ ನಾನು ಇದುವರೆಗೂ 20 ಚಿತ್ರಗಳಿಗೆ ಸಹ ನಿರ್ದೇಶನ ಕೆಲಸ ಮಾಡಿದ್ದೇನೆ. 20 ಚಿತ್ರಗಳಲ್ಲಿ ಅದರಲ್ಲಿ ಹೆಚ್ಚು ಕಮ್ಮಿ ಅಣ್ಣ ಅವ್ರದ್ದೇನೆ, ಹೆಚ್ಚು ಕಮ್ಮಿ ಏನು ಕರೆಕ್ಟಾಗಿ 12 ಪಿಕ್ಚರ್ ರಾಜ್ಕುಮಾರ್ ಸಹ ಪಿಕ್ಚರ್ಗಳಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ಆ 12 ಪಿಕ್ಚರಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ನಲ್ಲ, ಅದು ನನಗೆ ಅಪಾರವಾದ ಅನುಭವ ಕೊಡ್ತು. ಯಾವ್ಯಾವ ರೀತಿ ಹೇಗಿರ್ಬೇಕು ಅನ್ನೋದು ಅನುಭವ ಸಿಕ್ತು. ಆಮೇಲೆ ಸಂಭಾಷಣೆನ ಹೇಗೆ ಹೇಳಬೇಕು ಅನ್ನೋದು ಗೊತ್ತಾಯ್ತು. ಆಮೇಲೆ ಭಾವನೆಗಳನ್ನ ಯಾವ ರೀತಿ ರೂಪಿಸ್ಬೇಕು, ಯಾವ ರೀತಿ ತೋರಿಸ್ಬೇಕು ಅನ್ನೋದೆಲ್ಲ ನಾವು ಇದು ಮಾಡಿದೆ. ಸಂಭಾಷಣೆ ಹೇಳೋದಿದೆಯಲ್ಲ, ಸಂಭಾಷಣೆ ಹೇಳೋದನ್ನು ಕೂಡ ನಾನು ಹೆಚ್ಚು ಕಮ್ಮಿ ಕಲ್ತಿದ್ದೇನೆ ಅಣ್ಣವರಿಂದ. ಯಾಕೆಂತ ಹೇಳಿದ್ರೆ, ಇವತ್ತು ದಿವಸಕ್ಕೆ ನಿಮ್ಗೆಲ್ರಿಗೂ ಗೊತ್ತಿದೆ. ಅವತ್ತಿಗೇನೆ ಇದ್ದಿದ್ದು ರಾಜ್ಕುಮಾರ್ ಅಂತ ಬಿಟ್ಟರೆ ಅವಂತ ನಟ ಬೇರೆಯವ್ರು ಇಲ್ಲ ಅಂತ. ಅವತ್ತಿಗೂ ಅಷ್ಟೇ, ಇವತ್ತಿಗೂ ಅಷ್ಟೇ, ಈ ನಾಳೆ ಎಷ್ಟು ವರ್ಷಗಳು ಬಂದರೂ ಕೂಡ ಅಷ್ಟೇ. ಕಲಾವಿದ ಅಂತ ಹೇಳಿದ್ರೆ ಓನ್ಲಿ ಅಣ್ಣವರೇನೆ, ರಾಜ್ಕುಮಾರ್ ಸರ್. ಸೊ ಆ ಥರದಲ್ಲಿ 12 ಚಿತ್ರದ ಅನುಭವ ನನಗೆ, ಅದು ಒಳ್ಳೆ ಅನುಭವನೇ ನನಗೆ ಸಿಕ್ಕಿದ್ದು. ಕಲಿತಿದ್ದು ಕೊಟ್ಟಿದ್ದು ಅವರು, ಕಲ್ತಿದ್ದು ನಾನು. ಏನು ಕಲ್ತ್ಕೊಂಡಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ, ಏನೋ ಆಯ್ತು. ಈಗ ನಾನು 20 ಪಿಕ್ಚರ್ ಮಾಡಿದೆ ಅಂದರೆ 20 ಪಿಕ್ಚರಲ್ಲಿ ಅದರಲ್ಲಿ 12 ಪಿಕ್ಚರ್ ಅಣ್ಣ ಅವ್ರದ್ದು ಇದೆ. ಮಧ್ಯದಲ್ಲಿ ಅಥವಾ ಮೊದಲು ಎಲ್ಲ ಬೇರೆ ಬೇರೆ ಪಿಕ್ಚರ್ ಮೊದಲು ನಾವು ಮಾಡಿದಾಗ ರತ್ನ ಮಂಜರಿಯಲ್ಲಿ ಏನೂ ಕಲ್ತ್ಕೊಂಡಿರ್ಲಿಲ್ಲ, ಏನೂ ಗೊತ್ತಿರಲಿಲ್ಲ. ಬಟ್ ಏನು ಅಂದ್ರೆ ಅಲ್ಲಿ ಪ್ರೊಡಕ್ಷನ್ ಅದು ಇದು ವೀರ ಸಂಕಲ್ಪ, ಆಮೇಲೆ ಕನಿಕಾ ಪರಮೇಶ್ವರಿ ಕತೆ, ಆಮೇಲೆ ಅಡ್ಡದಾರಿ ಅಂತ, ಆಮೇಲೆ ಭೂಪತಿ ರಂಗ ಮಾಡಿದೆ ರಾಜ್ಕುಮಾರ್ ಸಾರ್ದು. ಅದಕ್ಕಿಂತ ಮುಂಚೆ ಮೇಯರ್ ಮುತ್ತಣ್ಣ ಮಾಡಿದ್ದೆ. ಆಮೇಲೆ ನಮ್ಮ ಸಂಸಾರ ಅಂತ, ಹೀಗೆ ರಾಜ್ಕುಮಾರ್ ಸಾರ್ದು ತಾಯಿ ದೇವರು ಅಂತ, ಅದೂ ಒಳ್ಳೆ ಚಿತ್ರ. ಆಮೇಲೆ ನ್ಯಾಯವೇ ದೇವರು ಅಂತ ಇದು ಅಶ್ವಥ್ ಸಾರ್ ಜಡ್ಜು. ಬಟ್ ಒಂದು ಒಳ್ಳೆ ಕತೆ. ಬಟ್ ಅನ್ಕೊಂಡಂಗೆ ಅದ್ದೂರಿಯಾಗಿ ಹೋಗ್ಲಿಲ್ಲ ಅದು. ಬಟ್ ರಾಜ್ಕುಮಾರ್ ಪಿಕ್ಚರ್ಗಳು ಯಾವುದೇ ಮಾಡಿದ್ರು ಕೂಡ ಏನೋ ಕೂಡ ಲಾಸ್ ಆಗಲ್ಲ. ಅದೇ ತರ ಇದು ಕೂಡ ಅಷ್ಟೇ. ಸಾಂಗ್ ಚೆನ್ನಾಗಿತ್ತು. ಆಮೇಲೆ ಅರಮನೆಯಲ್ಲಿ ಶೂಟಿಂಗು,
ಅವ್ರ ಮನೆ ಶೂಟಿಂಗ್ ಕೊಡ್ತಾ ಇರ್ಲಿಲ್ಲ. ನಮ್ಮ ಬಿ ಎಂ ವೆಂಕಟೇಶು ಮಹಾರಾಜನ ನೋಡ್ಕೊಂಡು ಮಹಾರಾಜರ ಜೊತೆ ಊಟ ಮಾಡಿರೋ ಮನುಷ್ಯ ಅವನು. ಸೊ ಆ ಥರ ಮಹಾರಾಜರ ಜೊತೆ ಅವನು ಸ್ನೇಹ ಇಟ್ಕೊಂಡವನು. ಸೊ ಅದಾಯ್ತು. ಆಮೇಲೆ ಬಂಗಾರದ ಮನುಷ್ಯ ಮಾಡಿದ್ದೇನೆ, ದೂರದ ಬೆಟ್ಟ, ಆಮೇಲೆ ಭೂತಾಯಿ ನಮಗ ಅಯ್ಯು, ಆಮೇಲೆ ವೀರ ಸಂಕಲ್ಪ ಆದ್ಮೇಲೆ ಕನ್ನಿಕಾ ಪರಮೇಶ್ವರ ಆದ್ಮೇಲೆ ನಮ್ಮ ದ್ವಾರಕೀಶ್ ಅವ್ರ ಕಂಪನಿಲಿ ಕೌಬಾಯ್ ಕುಳ್ಳ ಅಂತ ಒಂದು ಸಿನಿಮಾ, ಅದೊಂಥರ ಚೆನ್ನಾಗಿತ್ತು. ಅದು ಏನು ಅಂತ ಹೇಳಿದ್ರೆ ನಾ ಹೇಳ್ದಲ್ಲ, ದ್ವಾರಕೀಶ್ ಏನ್ ಮಾಡಿದ್ರು ಚೆನ್ನಾಗಿ ಮಾಡ್ತಾನೆ ಅಂತ. ಕೌಬಾಯ್ ಕುಳ್ಳ ಅಂತ ಅವನೇ ಹೀರೋ, ಅವನು ಕೌಬಾಯಿ. 5 ಅಡಿ ಇರೋನೇನೆ ಕೌಬಾಯಿ ಆದ್ರೆ ಏನ್ ಗತಿ ಅಂತ. ಆದ್ರೆ ಅವನು ಬಹಳ ಬುದ್ಧಿವಂತ. ಅವನು ತಾನು ಕೌಬಾಯಿ ಆದ್ರೂ ಕೂಡ ಜೊತೆಗೆ ಒಬ್ಬ ಪವರ್ಫುಲ್ ಆಗಿರೋ ವ್ಯಕ್ತಿ ಬೇಕು.